ಇವತ್ತು ಕರ್ನಾಟಕ ರಾಜ್ಯ ನೌಕರ ಸಂಘದ ವತಿಯಿಂದ ಸಾಂಸ್ಕೃತಿಕ ಮತ್ತು ಕ್ರೀಡೆ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಇವತ್ತು 18ನೇ ತಾರೀಕು 3 ದಿವಸ ನಡೀತದೆ. 18, 19, 20. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಯಿತು. ಸ್ವಲ್ಪ ವೆದರ್ ಕಂಡೀಷನ್ ಇರೋದ್ರಿಂದ ಅವ್ರದ್ದೆಲ್ಲ ಸ್ವಲ್ಪ ಕ್ಯಾಟಗರಿ ಬೇರೆ ಇರ್ತದೆ, ಅದಕ್ಕೋಸ್ಕರ ಅವರು ಬಿಡಲ್ಲ ಅವರಿಗೆಲ್ಲ. ಅವರು ಪಾಪ ಎಲ್ಲ ಫಿಕ್ಸ್ ಮಾಡಿದ್ರು ಪ್ರೋಟೋಕಾಲು. ಆದ್ರೂ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ನೌಕರರು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು 15-20 ಸಾವಿರ ಜನರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆ. ಯಾಕೆಂದರೆ ರಾಜ್ಯ ಸರ್ಕಾರ ನೌಕರರು ಅಂತ ಹೇಳಿದರೆ ಅದೊಂಥರ ಸರ್ಕಾರ ಇದ್ದಂಗೆ. ಎಲ್ಲ ಸರ್ಕಾರಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ಜನರಿಗೆ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಅವರು ಒಂದು ವರ್ಷ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಮಾಡ್ತಕ್ಕಂಥದ್ದು ಭಾಳ ಹೆಮ್ಮೆ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ನಾವು ಎಲ್ಲ ಗೋಪಾಲಣ್ಣವರು, ರಾಜೇಗೌಡರು ಎಲ್ಲ ಮಾತಾಡಿದ್ವಿ. ಈ ಕಡೆ ಒಂದು 2-3 ಕಾರ್ಯಕ್ರಮ ಬೇರೆದು ಅನೌನ್ಸ್ ಮಾಡಿಸ್ಬೇಕಂತ ಇದ್ವಿ. ಅದಾದಷ್ಟು ಬೇಗ ಮತ್ತೆ ಅವ್ರನ್ನ ಕರೆಸಿ ಆ ಸಂದರ್ಭದಲ್ಲಿ ಕೆಲವು ಬೇಡಿಕೆಗಳನ್ನು ಇಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ವಿ. ಸರ್ಕಾರಿ ನೌಕರಿಗೆ ಕ್ರೀಡೆ ಎಷ್ಟೊಂದು ಉಪಯೋಗ ಇಲ್ಲ, ಇದು ಯಾವಾಗಲೂ ಅಷ್ಟೇ. ಕ್ರೀಡೆ ಬರೀ ಸರ್ಕಾರಿ ನೌಕರಿಗಲ್ಲ, ಎಲ್ಲರಿಗೂ ಕೂಡ. ಮಕ್ಕಳಿಗೆ ನಾವು ಹೆಂಗೆ ಪ್ರತಿಭಾ ಕಾರಂಜಿ ಮತ್ತು ಬೇರೆ ಬೇರೆ ರೀತಿಯ ಆಟ ಮತ್ತು ಎಲ್ಲದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಬೇಕು. ಬಿಕಾಸ್ ನಮ್ಮ ದೇಶ ಸಾಂಸ್ಕೃತಿಕ ಕ್ಷೇತ್ರ. ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ಅವರು ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅವರೇ ಬರೆದಿದ್ದಾರೆ ಹಾಡನ್ನು ಕೂಡ, ನಿಮಗೆಲ್ಲ ಗೊತ್ತಿದೆ. ಆ ಇದ್ರೊಳಗೆ ನೋಡಿದಾಗ ಒಂದು ಸಾಂಸ್ಕೃತಿಕ ತಾಂಡ ಇದು ನಮ್ಮ ರಾಜ್ಯ, ನಮ್ಮ ದೇಶ. ಇಂಥ ಆಟ, ಈ ಕೆಲಸದ ಜೊತೆಗೆ ಇದೆಲ್ಲ ಇದ್ದಾಗ ಕ್ವಾಲಿಟಿ ಆಫ್ ಲೈಫ್, ಕ್ವಾಲಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ನು ಮತ್ತು ಇಟ್ಸ್ ಆಲ್ ಟೀಮ್ ಲೀಡರ್ಶಿಪ್ ಬರ್ತದೆ. ಲೀಡರ್ಶಿಪ್ಪು, ಕಮಿಟ್ಮೆಂಟು, ಸ್ನೇಹಿತರು ಭೇಟಿ ಮಾಡ್ತಾರೆ. ಬರೀ ಆಟದಲ್ಲದೆ ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿ ಚರ್ಚೆ ನಡೀತದೆ. ಅವರವರಲ್ಲೇ ಮಾತಾಡ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ. ಎಲ್ಲರೂ ಕೂಡ ಪಾಪ ಈಗ ಇದು ಮೂರು ದಿವಸ ಆದಮೇಲೆ ಪಾಪ ಅವ್ರವ್ರ ಕೆಲಸಕ್ಕೆ ಹೊಂಟು ಬಿಡ್ತಾರೆ. ಅದಕ್ಕೆ ಅವರೆಲ್ಲ ಈ ಥರದ್ದು ಇರಬೇಕಾಗ್ತದೆ, ಚೆನ್ನಾಗಬೇಕು ಒಳ್ಳೆ ರೀತಿಯಲ್ಲಿ. ಅವರೆಲ್ಲ ದುಡ್ಡು ಗಿಡ್ಡೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. 7ನೇ ಪೇ ಆದಮೇಲೆ ಖರ್ಚು ಜಾಸ್ತಿ ಮಾಡ್ತಾರೆ. ಅಲ್ಲ, ಅದೇ ನೀವೆಲ್ಲ ಟ್ಯಾಕ್ಸ್ ಕೊಟ್ಟಿರೋದನ್ನ ಪಾಪ ಅವರು ಕೂಡ CM ಅವರು 6th ಪೇನು ಪಾಪ ಅವರೇ ಮಾಡಿದ್ರು. 6th ಪೇ ಅಲ್ಲ 6th ಪೇನು ಅವರೇ ಮಾಡಿದ್ದು, 7th ಪೇನು ಅವರೇ ಮಾಡಿದ್ದು. ಮತ್ತು OPS ಅವ್ರದ್ದು ಬೇಡಿಕೆ ಇದೆ, ಅದನ್ನು ಕೂಡ ಮಾಡ್ತಕ್ಕಂಥದ್ದು ನಾವು ಪ್ರಣಾಳಿಕೆಯಲ್ಲಿ ನಾನೇ ಉಪಾಧ್ಯಕ್ಷನಾಗಿ ಪ್ರಣಾಳಿಕೆ 2023 ಇರೋದ್ರಿಂದ ಇವೆಲ್ಲ ಬೇಡಿಕೆಗಳು ಇರ್ತವೆ. ಇವತ್ತು ಮೋಸ್ಟ್ಲಿ ಅವರು ಕೂಡ ಆ ಬೇಡಿಕೆಗಳನ್ನು ಇಡ್ತಿದ್ರು ಮೋಸ್ಟ್ಲಿ. ಅದಕ್ಕೆ ನಾನೇ ಅವ್ರ ಪರವಾಗಿ ಇರ್ತೀವಿ. ಯಾಕೆಂದರೆ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ ಮೇಲೆ ಯಾವುದು ಕೂಡ ಹಿಂದೆ ಹೋಗ್ತಕ್ಕಂಥದ್ದಲ್ಲ, ವಿಚಾರನೇ ಇಲ್ಲ. ಆದರೆ ಒಳ್ಳೆಯದು, ಚೆನ್ನಾಗಿ ಆಗಲಿ. ಅವರು ಕೂಡ ಒಳ್ಳೆಯ, ಅವರೆಲ್ಲ ಮೋಸ್ಟ್ಲಿ ಮಕ್ಕಳು, ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ ಅಂತ ಹೇಳಿ ಭಾವಿಸ್ತೀನಿ. ಕೆಲವರೆಲ್ಲರೂ ಕೂಡ ಇದೊಂದು ಹಬ್ಬದ ರೀತಿಯಲ್ಲಿ ಈ 3 ದಿವಸ ಚೆನ್ನಾಗಿ ಆಚರಣೆ ಆಗಲಿ, ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ. ಮತ್ತು ರಾಜೇಶ್ ಕೃಷ್ಣನ್ ಅವರು ನನ್ನ ಸ್ನೇಹಿತರು, ಮತ್ತು ಗೋಪಾಲ್ ಕೃಷ್ಣ ಅವ್ರಿಗೂ ಕೂಡ ಸ್ನೇಹಿತರವರು. ಈ ರಾಜ್ಯದ ಜನರಿಗೆ ಸಂಗೀತವನ್ನು ವಿಭಿನ್ನ ರೀತಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಸಂಗೀತ ನಿರ್ದೇಶಕರು, ಗಾಯಕರು, ಎಲ್ಲದೂ ಕೂಡ. ಸೊ ಇವತ್ತು ಮತ್ತೆ ನಮ್ಮ ಜಿಲ್ಲೆಗೆ ಬರ್ತಾರೆ ಅಂತ ಹೇಳಿದರೆ ಇವತ್ತೆಲ್ಲ ಸಾಯಂಕಾಲ ಸರ್ಕಾರಿ ನೌಕರರ ಸಂಘದ ಜೊತೆಗೆ ಬೇರೆಯವರು ಸಾರ್ವಜನಿಕರಿಗೂ ಬಿಡ್ತೀರಾ? ಹೇಳಿದಿರಾ? ಅಲ್ಲ, ಬಿಡ್ತೀರಾ? ಹೇಳೋದು ಹೇಳ್ತೀರಿ. ಅವ್ರಿಗೂ ಕೂಡ ಬಿಡ್ಲಿಲ್ಲ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಸೊ ಅವರೆಲ್ಲರೂ ಬರ್ತಾರೆ. ತುಂಬ ಚೆನ್ನಾಗಿದೆ. ಸ್ಟೇಜ್ ಗೀಜೆಲ್ಲ ಹಾಕಿ ತುಂಬ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಕರೆಕ್ಟು, CM ಅವ್ರು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ನೋಡೋಣ, ಇನ್ನೂ 3 ದಿವಸ ಇದೆ. ಅದು ಇವತ್ತಾಗಲಿಲ್ಲ ಅಂದರೆ ನೋಡೋಣ. ನೌಕರ ಸಂಘದ ಮೇಲೆ ಯಾವತ್ತೂ ಕೂಡ ಅವರಿಗೆ ಭಾಳ ಪ್ರೀತಿ ಜಾಸ್ತಿ. ಯಾವತ್ತೂ ಕೂಡ ಅವರು CM ಅವರು ಮುಖ್ಯಮಂತ್ರಿಗಳಲ್ಲಿ ನಾನು ಹೈಯೆಸ್ಟ್ ನೋಡಿರೋದು ನೌಕರ ಸಂಘದ ಜೊತೆಗೆ ಕೆಲಸ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಜನಪ್ರತಿನಿಧಿಗಳು ಯಾವ ರೀತಿ ನೌಕರ ಜೊತೆಗೆ, ನೌಕರು ಯಾವ ರೀತಿ ಜನಪ್ರತಿನಿಧಿ ಜೊತೆಗೆ ಕೆಲಸ ಮಾಡಬೇಕಂತೇಳಿ ಉದಾಹರಣೆ ಐ ಥಿಂಕ್ ಸಿದ್ದರಾಮಯ್ಯ ಸಾಹೇಬರಿಂದ ನಾವೆಲ್ಲರೂ ಕೂಡ ಕಲ್ತಿದ್ದೀವಿ. ಅವರು ಕೂಡ ಅಷ್ಟೇ ಗೌರವವನ್ನು ಸರ್ಕಾರಿ ನೌಕರರು ಕೂಡ ಕೊಟ್ಟಿದ್ದಾರೆ. ಅದು ಒಳ್ಳೆಯದಾಗಲಿ, ಎಲ್ಲ ಇವತ್ತು ಅವರಿಗೆ ಶುಭವಾಗಲಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.